ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಆ್ಯಸ್ ಪ್ರಾಮಿಸ್ಡ್ ಇವತ್ತು ಸ್ಕಿನ್ ಕೇರ್ ಟಿಪ್ಸ್, ಸ್ಕಿನ್ ಕೇರ್ ರುಟೀನ್ ಆ್ಯಂಡ್ ಸ್ಕಿನ್ ಕೇರ್ಗೆ ನಾಯ್ಸ್ ಪೊಲ್ಯೂಷನ್, ಯಾವ ಸ್ಕಿನ್ಗೆ ಯಾವ ಕ್ರೀಮ್ಸನ್ನು ಯೂಸ್ ಮಾಡಬೇಕು, ಯಾವ ಥರ ಸ್ಕಿನ್ ಟೈಪ್ಸ್ ಇರುತ್ತೆ, ಅದನ್ನೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಲಾಸ್ಟ್ ಸ್ಕಿನ್ ಕೇರ್ ಪಾರ್ಟ್ 1 ಪೋಸ್ಟ್ ಮಾಡಿದಾಗ ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ವ್ಯೂಸ್ ಕೂಡ ಬಂದಿದೆ, ಇವನ್ ಲೈಕ್ ಕೂಡ ತುಂಬ ಬಂದಿದೆ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಕಾಂಬಿನೇಷನ್ ಸ್ಕಿನ್ ಬಗ್ಗೆ ಹೇಳಿ, ಓಪನ್ ಪೋರ್ಸ್ ಬಗ್ಗೆ ಹೇಳಿ, ಆ್ಯಂಡ್ ಸ್ಕಿನ್ ವೈಟ್ನಿಂಗ್ ಬಗ್ಗೆ ಏನಾದರೂ ಕ್ರೀಮ್ಸ್ ಇದ್ದರೆ ಹೇಳಿ ಅಂದ್ಕೊಂಡು ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಸ್ಕಿನ್ ಕೇರ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನನಗೆಲ್ಲ ಇನ್ಫಾರ್ಮೇಷನ್ ಗೊತ್ತು ಅಂತ ಅಲ್ಲ, ಬಟ್ ನನಗೇನಿಷ್ಟು ಗೊತ್ತಿದೆ, ನಾನೇನೆಲ್ಲ ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡೋಣ ಅಂತ, ಸೊ ದಟ್ ನಿಮಗೆ ಕೂಡ ಹೆಲ್ಪ್ ಆಗಲಿ. ಇನ್ನು ಯಾರೆಲ್ಲ ಸ್ಕಿನ್ ಕೇರ್ ರುಟೀನನ್ನು ಸ್ಟಾರ್ಟ್ ಮಾಡದೇ ಇದ್ದವರು, ಯಾರೆಲ್ಲ ವಿಡಿಯೋಸನ್ನು ನೋಡ್ತಾ ಇದ್ದಾರೆ ಅವರಿಗೂ ಕೂಡ ಯೂಸ್ಫುಲ್ ಆಗಲಿ. ಆ್ಯಂಡ್ ಏನು ಮಿಸ್ಟೇಕನ್ನು ಮಾಡ್ತಾ ಇದ್ರಿ ಇಷ್ಟು ತನಕ ಅದನ್ನು ನೆಕ್ಸ್ಟು ಮಾಡದೆ ಇರಲಿ ಅನ್ನೋ ಒಂದು ರೀಸನ್ಗೆ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತೀನಿ. ಇವನ್ನ ಸ್ಕಿಪ್ ಮಾಡಿದೆ ಎಂಡ್ ತನಕ ವಾಚ್ ಮಾಡಿ. ಫಸ್ಟ್ ಅಂತ ಹೇಳಿದರೆ ಸ್ಕಿನ್ ಟೈಪ್ ಬಗ್ಗೆ ಹೇಳ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಸ್ಕಿನ್ ಟೈಪಲ್ಲಿ 5 ಟೈಪ್ಸ್ ಇದೆ. ನಾರ್ಮಲ್ ಸ್ಕಿನ್ ಆಗಿರ್ಬೋದು, ಆಯಿಲಿ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್. ಈ 5 ಟೈಪ್ಸ್ ಇರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಹೇಳಬೇಕಂತ ಹೇಳಿದರೆ, ನಾರ್ಮಲ್ ಸ್ಕಿನ್ ಅಂದರೆ ಪುಣ್ಯ ಮಾಡಿದ್ದೀರಾ ಆ ಸ್ಕಿನ್ನನ್ನು ಪಡೀಲಿಕ್ಕೆ, ಬಿಕಾಸ್ ಜಾಸ್ತಿ ಪಿಂಪಲ್ಸ್ ಕೂಡ ಆಗಲ್ಲ ಆ್ಯಂಡ್ ಓಪನ್ ಪೋರ್ಸ್ ಕೂಡ ಅಷ್ಟು ವಿಸಿಬಲ್ ಆಗಿ ಇರಲ್ಲ. ಲೈಕ್ ನಿಮಗೆ ಏನೇ ಕ್ರೀಮ್ಸ್ ಯೂಸ್ ಮಾಡಿದರೂ ಕೂಡ ಆರಾಮ್ಸೆ ಸೂಟ್ ಆಗುತ್ತೆ. ಈಚೆ ಅಂದರೆ ಫುಲ್ ಸ್ಕಿನ್ ಆಯಿಲಿ ಕೂಡ ಆಗಲ್ಲ, ಆ್ಯಂಡ್ ಚೀಕ್ಸ್ ಆಯಿಲಿ ಆಗೋದು, ಟೀ ಝೋನ್ ಆಯಿಲಿ ಆಗೋದು, ಇದು ಯಾವುದೇ ಪ್ರಾಬ್ಲಮ್ ಇರಲ್ಲ. ಇದು ಬಂದುಬಿಟ್ಟು ನಾರ್ಮಲ್ ಸ್ಕಿನ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಸೆನ್ಸಿಟಿವ್ ಸ್ಕಿನ್. ಈ ಸೆನ್ಸಿಟಿವ್ ಸ್ಕಿನ್ನಲ್ಲಿ ಏನಾಗುತ್ತೆ, ಸ್ವಲ್ಪ ಏನಾದರೂ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದರೂ ಕೂಡ ಫೇಸಿಗೆ ಅದು ಲೈಟ್ ವೆಯ್ಟೇ ಆಗಿರುತ್ತೆ ಆ್ಯಂಡ್ ನಾನ್ ಕೊಮೆಟೋಜೆನಿಕ್ ಆಗಿದ್ದರೂ ಕೂಡ ಏನೇ ಯೂಸ್ ಮಾಡಿದರೂ ಸ್ವಲ್ಪ ಫೇಸಲ್ಲಿ ಹಾಕಿದಾಗ ರೆಡ್ನೆಸ್ ಬರುವಂಥದ್ದು, ಇಚ್ಚಿಂಗ್ ಆಗುವಂಥದ್ದು, ಇರಿಟೇಷನ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದು ಬಂದುಬಿಟ್ಟು ಸೆನ್ಸಿಟಿವ್ ಸ್ಕಿನ್. ಸೊ ಸೆನ್ಸಿಟಿವ್ ಸ್ಕಿನ್ ಇರೋರು ಏನು ಮಾಡಿ, ಏನೇ ಅಪ್ಲೈ ಮಾಡಲಿಕ್ಕಿದ್ರು ಪ್ರಾಡಕ್ಟ್ಸನ್ನು ಫಸ್ಟಿಗೆ ಸ್ವಲ್ಪ ನೆಕ್ಕಿಗೆ ಅಥವಾ ಹ್ಯಾಂಡ್ಸಿಗೆ ಹಾಕ್ಕೊಂಡು ಟ್ರಯಲ್ ಮಾಡಿಕೊಂಡು ಅದಾದಮೇಲೆ ಫೇಸಿಗೆ ಟ್ರೈ ಮಾಡಲಿಕ್ಕೆ ಹೋಗಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಡ್ರೈ ಸ್ಕಿನ್. ಈ ಡ್ರೈ ಸ್ಕಿನ್ನದು ಪ್ರಾಬ್ಲಮ್ ಏನಂತ ಹೇಳಿದರೆ, ಇಲ್ಲಿ ಸಮ್ಮರ್ ಅಂತ ಇರೋದಿಲ್ಲ, ವಿಂಟರ್ ಅಂತ ಇರೋದಿಲ್ಲ, ಈ ಪ್ಲೇಸಸಲ್ಲೆಲ್ಲ ಏನಾಗುತ್ತೆ, ಸ್ಕಿನ್ ಪೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಡ್ರೈ ಫೀಲ್ ಆಗುತ್ತೆ. ಆ್ಯಂಡ್ ಫೇಸ್ ವಾಶ್ ಮಾಡಿದ ಕೂಡಲೇ ನೀವು ಫೇಸನ್ನು ಏನು ಒರೆಸ್ಕೊಂಡಾಗ ಕೂಡ ಏನಾಗುತ್ತೆ, ಸ್ಕಿನ್ ಎನ್ನುವಂಥದ್ದು ತುಂಬ ಟೈಟ್ ಫೀಲ್ ಆಗುತ್ತೆ. ಇದು ಬಂದುಬಿಟ್ಟು ಡ್ರೈ ಸ್ಕಿನ್. ನೆಕ್ಸ್ಟ್ ಒನ್ ಬಂದುಬಿಟ್ಟು ಕಾಂಬಿನೇಷನ್ ಸ್ಕಿನ್. ಈ ಕಾಂಬಿನೇಷನ್ ಸ್ಕಿನ್ ಇದೇನಂತ ಹೇಳಿದರೆ, ಟೀ ಝೋನ್ ಎನ್ನುವಂಥದ್ದು ಏನಾಗಿರುತ್ತೆ, ಆಯಿಲಿ ಆಗಿರುತ್ತೆ. ಟೀ ಝೋನ್ ಅಂತ ಹೇಳಿದರೆ ಫೋರ್ ಹೆಡ್ ಹೀಗೆ ಇಲ್ಲಿಂದ ನೋಸ್ ಆ್ಯಂಡ್ ಚಿನ್ ಏರಿಯಾ ಇದಿಷ್ಟು ಏನಾಗಿರುತ್ತೆ, ಆಯಿಲಿ ಆಗಿರುತ್ತೆ. ರೆಸ್ಟ್ ಈ ಏನು ಚೀಕ್ಸ್ ಏರಿಯಾ ಎನ್ನುವಂಥದ್ದು ಏನಾಗಿರುತ್ತೆ, ಸ್ವಲ್ಪ ಡ್ರೈ ಟು ನಾರ್ಮಲ್ ಆ ಥರ ಇರುತ್ತೆ. ಇದು ಬಂದುಬಿಟ್ಟು ಕಾಂಬಿನೇಷನ್ ಸ್ಕಿನ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಆಯಿಲಿ ಸ್ಕಿನ್. ಆಯಿಲಿ ಸ್ಕಿನ್ ಎನ್ನುವಂಥದ್ದು ಏನಾಗಿರುತ್ತೆ, ಫುಲ್ ಫೇಸ್ ಎನ್ನುವಂಥದ್ದು ಆಯಿಲಿ ಆಗಿರುತ್ತೆ. ಆಯಿಲಿ ಅಂದರೆ ಫುಲ್ ಫೋರ್ ಹೆಡ್ ಆಗಿರ್ಬೋದು, ಚೀಕ್ಸ್, ಚಿನ್, ನೋಸ್ ಎಲ್ಲ ಏರಿಯಾದಲ್ಲಿಯೂ ಆಯಿಲಿನೆಸ್ ಇರುತ್ತೆ. ಸ್ವಲ್ಪ ಕಾಂಬಿನೇಷನ್ ಮತ್ತು ಆಯಿಲಿ ಸ್ಕಿನ್ನಿಗೆ ಏನು ಒಂದೇ ಅಂತಲೇ ಹೇಳ್ಬೋದು. ಕಾಂಬಿನೇಷನ್ ಸ್ಕಿನ್ನಲ್ಲಿ ಚೀಕ್ಸ್ ಏರಿಯಾ ಎನ್ನುವಂಥದ್ದು ಸ್ವಲ್ಪ ಡ್ರೈ ಟು ನಾರ್ಮಲ್ ರೀತಿಯಲ್ಲಿ ಇರುತ್ತೆ. ಬಟ್ ಆಯಿಲಿ ಸ್ಕಿನ್ನಲ್ಲಿ ಏನಾಗುತ್ತೆ, ಫೋರೆಡ್ ಆಗಿರ್ಬೋದು, ಚೀಕ್ಸ್ ಆಗಿರ್ಬೋದು, ನೋಸ್, ಚಿನ್ ಎಲ್ಲದೂ ಕೂಡ ಸ್ವಲ್ಪ ಆಯಿಲಿ ಜಾಸ್ತಿನೇ ಇರ್ಬೋದು. ಅಂದರೆ ಸೀಬಮ್ ಪ್ರೊಡಕ್ಷನ್ ಎನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಹೋಪ್ ನಿಮಗೆ ಇವಾಗ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಾಗಿರುತ್ತೆ. ಆ್ಯಂಡ್ ಇವಾಗ ಫೇಸ್ನ ಯಾವ ಏರಿಯಾದಲ್ಲಿ ಪಿಂಪಲ್ ಆದರೆ ಯಾವ ರೀಸನಿಂದ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಫೋರ್ ಹೆಡ್ ಏರಿಯಾದಲ್ಲಿ ಕಾಮನ್ ಆಗಿ ಪಿಂಪಲ್ಸ್ ಆಗುವಂಥದ್ದು ಒಂದೇ ನಿಮ್ಮ ಹೇರ್ ಕೇರ್ ಪ್ರಾಡಕ್ಟ್ಸನ್ನು, ನೀವು ಏನು ಶಾಂಪೂವನ್ನು ಯೂಸ್ ಮಾಡ್ತೀರಾ, ಕಂಡೀಷ್ನರನ್ನು ಯೂಸ್ ಮಾಡ್ತೀರಾ, ಅದರಿಂದ ಆಗುತ್ತೆ. ಯಾವಾಗ ನೀವು ಹೇರ್ ವಾಶನ್ನು ಮಾಡುವಾಗ ಆ ಶಾಂಪೂ ಎನ್ನುವಂಥದ್ದು ಫೋರ್ ಹೆಡ್ಡಿಗೆ ಬರುತ್ತೆ, ಅವ್ರ ಕಂಡೀಷ್ನರ್ ಎನ್ನುವಂಥದ್ದು ಫೋರ್ ಹೆಡ್ಡಿಗೆ ಬರುತ್ತೆ.
ಇದರಿಂದ ಏನಾಗುತ್ತೆ, ಪಿಂಪಲ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಆಯಿಲಿಂಗ್. ನೀವೇನು ಕೊಕೊನಟ್ ಆಯಿಲನ್ನು ಅಥವಾ ಬೇರೆ ಯಾವುದೇ ಆಯಿಲನ್ನು ಹೇರಿಗೆ ಅಪ್ಲೈ ಮಾಡ್ತೀರಾ, ಅದು ಅದರ ಡ್ರಾಪ್ಸ್ ಎನ್ನುವಂಥದ್ದು ಯಾವಾಗ ಫೋರ್ ಹೆಡ್ಡಿಗೆ ಬರುತ್ತೆ, ಆಯಿಲ್ ಎನ್ನುವಂಥದ್ದು ಹೈಲಿ ಕೊಮೆಡೋಜೆನಿಕ್ ಆಗೋದ್ರಿಂದ ಏನಾಗುತ್ತೆ, ನೀವು ಹೇರಿಗೆ ಅಪ್ಲೈ ಮಾಡಿರುವಂತಹ ಆಯಿಲ್ ಫೋರ್ ಹೆಡ್ಡಿಗೆ ಬರುತ್ತೆ. ಫೋರ್ ಹೆಡ್ಡಿಗೆ ಬಂದಾಗ ಏನಾಗುತ್ತೆ, ಪೋರ್ಸ್ ಎನ್ನುವಂಥದ್ದು ಕ್ಲಾಗ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಪಿಂಪಲ್ಸ್ ಆಗುತ್ತೆ. ಸೊ ಆಯಿಲಿಂಗ್ ಮಾಡುವಾಗಲಿ ಆ್ಯಂಡ್ ಶಾಂಪೂ ಕಂಡೀಷ್ನರನ್ನು ಯೂಸ್ ಮಾಡುವಾಗ ಫೋರ್ ಹೆಡ್ಗೆ ಬರದೇ ನೀವು ಅಪ್ಲೈ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ನೋಸಲ್ಲಿ ಜಾಸ್ತಿಯಾಗಿ ಪಿಂಪಲ್ಸ್ ಎಲ್ಲ ಯಾವಾಗ ಆಗುತ್ತೆ, ಎಕ್ಸೆಸ್ ಸೀಬಮ್ ಪ್ರೊಡಕ್ಷನ್ ಆಗಿದ್ದರಿಂದ. ಸೀಬಮ್ ಪ್ರೊಡಕ್ಷನ್ ಆದ್ರಿಂದ ಪೋರ್ಸ್ ಎನ್ನುವಂಥದ್ದು ಕ್ಲಾಗ್ ಆಗುತ್ತೆ. ಕ್ಲಾಗ್ ಆದಾಗ ಪಿಂಪಲ್ಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಚೀಕ್ಸ್. ಈ ಚೀಕ್ ಪಾರ್ಟಲ್ಲಿ ಪಿಂಪಲ್ಸ್ ಆಗುವಂಥದ್ದು ಫಸ್ಟ್ ಅಂದರೆ ನಾವು ಯೂಸ್ ಮಾಡುವಂತಹ ಫೋನಿನ ಸ್ಕ್ರೀನ್ ಏನಿರುವಂಥ ತುಂಬ ಡರ್ಟಿ ಇದ್ದಾಗ ಅದು ನಾವು ಹೀಗೆ ಇಟ್ಕೊಂಡಾಗ ಡೈರೆಕ್ಟ್ ಫೇಸಿಗೆ ಆಗುತ್ತೆ. ಅದರಿಂದ ಕೂಡ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಪಿಲ್ಲೋ ಕೇಸಿಂದ ಕೂಡ ಆಗುತ್ತೆ. ನಾವು ಮಲ್ಕೊಂಡಾಗ ಏನು ಪಿಲ್ಲೋ ಕೇಸನ್ನು ಯೂಸ್ ಮಾಡ್ತೀವಿ, ಅದನ್ನು ಒಂದೇ ಸೈಡ್ ಮಲ್ಕೊಂಡಿರುವಾಗ ನಂದು ಏನಾಗುತ್ತೆ, ಒಂದೇ ಸೈಡ್ ಮಲ್ಗೋದ್ರಿಂದ ಏನಾಗುತ್ತೆ, ಜಾಸ್ತಿ ಅಂದರೆ ರೈಟ್ ಸೈಡಿಗೆ ಪಿಂಪಲ್ಸ್ ಆಗೋದು ಜಾಸ್ತಿ ನನಗೆ. ಇಲ್ಲಿ ನೋಡಿ, ಇಲ್ಲಿ ಈ ಸೈಡ್ ಪಿಂಪಲ್ಸ್ ಜಾಸ್ತಿ, ಬಿಕಾಸ್ ನಾನು ಒಂದೇ ಸೈಡಲ್ಲಿ ಮಲಗ್ತೀನಿ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ, ಒಂದು 2 to 3 ಡೇಸಿಗೆ ಅಟ್ಲೀಸ್ಟ್ ನಿಮ್ಮ ಪಿಲ್ಲೋ ಕೇಸನ್ನು ಏನು ಮಾಡಿ, ಚೇಂಜ್ ಮಾಡಿ. ಆ್ಯಂಡ್ ನಿಮಗೆ ನೆನಪು ಹೋದರೆ ಒಳ್ಳೆ ಒಂದು ಟವಲ್ಸ್ ಏನಿರುತ್ತೆ, ವಾಶ್ ಮಾಡಿದ ನ್ಯೂ ಟವಲ್ಸ್ ಏನಿರುತ್ತೆ, ಅದನ್ನು ಪಿಲ್ಲೋ ಕೇಸ್ ಮೇಲೆ ಹಾಕ್ಕೊಂಡು ಮಲ್ಕೊಳ್ಳಿ. ಸೊ ದ್ಯಾಟ್ ಪಿಂಪಲ್ಸ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಆ್ಯಂಡ್ ಫ್ರೀಕ್ವೆಂಟಾಗಿ ಹ್ಯಾಂಡ್ಸನ್ನು ಎಲ್ಲ ಇಲ್ಲಿ ಮುಖಕ್ಕೆ ಟಚ್ ಮಾಡ್ತಾ ಇರುವಂಥದ್ದು ನಂತರ ಕೆಟ್ಟ ಹ್ಯಾಬಿಟ್, ಅದು ಆದಾಗ ಕೂಡ ಏನಾಗುತ್ತೆ, ಪಿಂಪಲ್ಸ್ ಎನ್ನುವಂಥದ್ದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಚಿನ್ ಏರಿಯಾದ ಹತ್ರ ಆ್ಯಂಡ್ ಅರೌಂಡ್ ಮೌತ್. ಈ ಏರಿಯಾದಲ್ಲಿ ಕಾಮನ್ ಆಗಿ ಪಿಂಪಲ್ ಆಗುವಂಥದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವಾಗ ಆಗುತ್ತೆ, ಬಾಡಿ ಹೀಟ್ ಆದಾಗ ಜಾಸ್ತಿ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದಾಗ, ಆ್ಯಂಡ್ ಸಡನ್ನಾಗಿ ವೇಟ್ ಗೇನ್ ಆದಾಗ, ಈ ಥರದ್ರಿಂದ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಆ್ಯಂಡ್ ಈ ಏರಿಯಾದಲ್ಲಿ ಚಿನ್ ಏರಿಯಾ ಆ್ಯಂಡ್ ಅರೌಂಡ್ ಮೌತ್ ಏರಿಯಾದಲ್ಲಿ ಏನಾಗುತ್ತೆ, ಪಿಂಪಲ್ಸ್ ಎನ್ನುವಂಥದ್ದು ಬರುತ್ತೆ. ಹೋಪ್ ನಿಮಗೆ ಇದು ಕ್ಲಿಯರ್ ಆಗಿದೆ ಹೇಳಿದ್ದು, ಯಾವ ರೀಸನಿಂದ ಪಿಂಪಲ್ಸ್ ಯಾವ ಫೇಸಿನ ಪಾರ್ಟಿಗೆ ಬರುತ್ತೆ ಅಂತ. ಇವಾಗ ಓಪನ್ ಪೋರ್ಸ್ ಎನ್ನುವಂಥದ್ದು ಜಾಸ್ತಿಯಾಗಿ ಆಯಿಲಿ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ನಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಓಪನ್ ಪೋರ್ಸ್ ಅಂತ ಹೇಳಿದರೆ ನೀವು ಕೆಲವ್ರು ಏನು ಎಣಿಸ್ಕೊಂಡಿರ್ತೀರ, ಓಪನ್ ಪೋರ್ಸ್ ಮತ್ತು ಸ್ಕಾರ್ಸ್ ಎನ್ನುವಂಥದ್ದು ಸೇಮ್ ಅಂತ. ಓಪನ್ ಪೋರ್ಸ್ ಅಂದರೆ ಈ ಥರ ಇರುತ್ತೆ, ಆ್ಯಂಡ್ ಸ್ಕಾರ್ಸ್ ಅಂದರೆ ಈ ಥರ ಇರುತ್ತೆ. ಆ್ಯಂಡ್ ಓಪನ್ ಪೋರ್ಸನ್ನು ನಾವು ಕಂಪ್ಲೀಟಾಗಿ ಅದನ್ನು ಏನು ಹೇಳ್ತೀರಿ, ತೋರದೇ ಇದ್ದಂಗೆ ಮಾಡಲಿಕ್ಕೆ ಆಗಲ್ಲ. ಅದರ ಅಪಿಯರೆನ್ಸನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಯಾವುದರಿಂದ, ಫಸ್ಟ್ ಒನ್ ಬಂದುಬಿಟ್ಟು ಐಸಿಂಗ್. ಡೈಲಿ ಒಂದು ಐಸ್ ಕ್ಯೂಬಿಂದ ಎಲ್ಲಿ ನಿಮಗೆ ಓಪನ್ ಪೋರ್ಸ್ ಇದೆ ನೋಡಿ, ಆ ಪೋರ್ಸ್ ಮೇಲೆ ಜಸ್ಟ್ ಐಸ್ ಕ್ಯೂಬಿಂದ ರಬ್ ಮಾಡಿಕೊಂಡು ಡೈಲಿ ಒಂದ್ಸಲ ರಬ್ ಮಾಡಬೇಕು. ಆವಾಗ ಡೈಲಿ ಮಾಡಿ 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 ಗ್ರ್ಯಾಜುವಲಿ ಏನಾಗುತ್ತೆ, ಅದರ ಸೈಜ್ ಎನ್ನುವಂಥದ್ದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಿಯಾಸಿನಮೈಡ್ ಬೇಸ್ಡ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕು. ಬೆಸ್ಟ್ ಅಂತ ಹೇಳಿದರೆ ಡಾಟ್ ಆ್ಯಂಡ್ ಕೀ ಅವರದ್ದು 10% ನಯಾಸಿನಮೈಡ್ ಸಿರಮ್ ಏನಿದೆ, ಇಲ್ಲಿ ಫೋಟೋ ಹಾಕಿರ್ತೀನಿ, ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಇದನ್ನು ನಾನೇನು ತೋರಿಸಿದ್ದೀನಿ, ಇದು ಜಸ್ಟ್ ಓಪನ್ ಪೋರ್ಸಿಗೆ ಅಲ್ಲ, ಆ್ಯಕ್ನಿ ಮಾರ್ಕ್ಸ್ ಯಾರಿಗಿರುತ್ತೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಆ್ಯಕ್ನಿ ಮಾರ್ಕ್ಸ್ ಎನ್ನುವಂಥದ್ದು ಜಾಸ್ತಿಯಾಗಿ ಎಲ್ಲರ ಫೇಸಲ್ಲಿಯೂ ಇರುವಂತಹ ಪ್ರಾಬ್ಲಮ್. ಇದು ಯಾವುದರಿಂದ ಆಗುತ್ತೆ, ಫಸ್ಟ್ ಒನ್ ನಿಮ್ಮ ನೇಲ್ಸನ್ನು ನಾವು ಫ್ರೀಕ್ವೆಂಟಾಗಿ ಆ ಪಿಂಪಲ್ಸ್ನ ಪಾಪ್ ಮಾಡೋದು, ಆ್ಯಂಡ್ ಫ್ರೀಕ್ವೆಂಟಾಗಿ ಅದೇನೇನು ಮಾಡ್ತೀರಿ, ಹೀಗೆ ನೇಲ್ಸನ್ನು ಹಿಡ್ಕೊಂಡು ಅದು ಪಿಂಪಲ್ ಸೈಜನ್ನು ಕಡಿಮೆ ಮಾಡಿ ನಮ್ಮಿಷ್ಟಕ್ಕೆ ನಾವೇ ಕಡಿಮೆ ಮಾಡೋದು, ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಆ್ಯಕ್ನಿ ಮಾರ್ಕ್ಸ್ ಅನ್ನುವಂಥದ್ದು ಬರುತ್ತೆ. ಆ್ಯಂಡ್ ಕೆಲವೊಂದು ಸಲ ಏನಾಗುತ್ತೆ, ತುಂಬ ಹೀಟಾಗಿ ಬಾಡಿ ಹೀಟಾಗಿ ಅದು ಆ್ಯಕ್ನಿ ಅನ್ನುವಂಥದ್ದು ತುಂಬ ರೆಡ್ ಆಗಿರುತ್ತೆ. ಇಂತಹ ರೆಡ್ ಆ್ಯಕ್ನೀಸ್ ಆದಾಗ ಏನಾಗುತ್ತೆ,
ಅದೃಷ್ಟಕ್ಕೆ ಅದು ಮಾರ್ಕ್ ಎನ್ನುವಂಥದ್ದು ಬಂದುಬಿಡುತ್ತೆ. ಕೆಲವೊಬ್ಬರ ಸ್ಕಿನ್ನಲ್ಲಿ ಏನಾಗುತ್ತೆ, ಸ್ವಲ್ಪ ಡಾರ್ಕ್ ಬ್ರೌನ್ ಪ್ಯಾಚಸ್ ಆಗಿ ಬರುತ್ತೆ, ಆ್ಯಕ್ನೆ ಮಾರ್ಕ್ಸ್ ಅನ್ನುವಂಥದ್ದು. ಆ್ಯಂಡ್ ಸ್ವಲ್ಪ ಫೇರ್ ಇರೋ ಸ್ಕಿನ್ನಲ್ಲಿ ಏನಾಗುತ್ತೆ, ರೆಡ್ ಮಾರ್ಕ್ಸ್ ಆಗಿ ಉಳಿದು ಬಿಡುತ್ತೆ. ಆಲ್ರೆಡಿ ಹೇಳ್ದ ಹಾಗೆ ಆ್ಯಕ್ನೆ ಮಾರ್ಕ್ಸಿಗೆ ಡಾಟ್ ಆ್ಯಂಡ್ ಕೀ ಅವರದ್ದು 10% ನಿಯಾಸಿನಮೈಡ್ ಸೀರಮ್ ಏನಿದೆ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಡರ್ಮಾಕೋ ಅವರದ್ದು 10% ನಿಯಾಸಿನಮೈಡ್ ಸೀರಮ್ ಏನಿದೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಎರಡೂ ಕೂಡ ಚೆನ್ನಾಗಿದೆ. ಇಲ್ಲಿ ಹಾಕಿರ್ತೀನಿ ಫೋಟೋ ನೋಡಿ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಮಾರ್ನಿಂಗ್ ನೀವು ಫೇಸ್ ವಾಶ್ ಎಲ್ಲ ಮಾಡಿ ಆದಮೇಲೆ ಏನು ಮಾಡಿ, ಜಸ್ಟ್ ಸಿರಮ್ನ ಡ್ರಾಪ್ಲೆಟ್ಸ್ ಏನಿರ್ತದೆ ಅದನ್ನು ಯಾವತ್ತೂ ಫೇಸಿಗೆ ಟಚ್ ಮಾಡಲಿಕ್ಕೆ ಹೋಗಬೇಡಿ, ಇಷ್ಟು ದೂರದಿಂದನೇ ಅಪ್ಲೈ ಮಾಡಲಿಕ್ಕೆ ಹೋಗಿ. ಡ್ರಾಪ್ಲೆಟ್ಸ್ ಅಂದರೆ ಅದು ಏನು ಹೇಳ್ತೀರಾ, ಹೀಗೆ ಹಿಡ್ಕೊಂಡು ಮಾಡ್ತಾರಲ್ಲ ಅದನ್ನು ಜಸ್ಟ್ ಫುಲ್ ಫೇಸಿಗೆ ಟಚ್ ಮಾಡಲಿಕ್ಕೆಲ್ಲ ಹೋಗಬೇಡಿ, ಜಸ್ಟ್ ದೂರದಿಂದ ಮೇಲಿಂದ ಹೀಗೆ ಯೂಸ್ ಮಾಡಿ. ಆ್ಯಂಡ್ ಯಾವತ್ತೂ ಪಾಮಿಗೆ ಯೂಸ್ ಮಾಡಿಕೊಂಡು ಆ ಸಿರಮ್ಸನ್ನೆಲ್ಲ ಹೀಗೆ ಮಸಾಜ್ ಮಾಡಿ ಇಲ್ಲಿಗೆ ಹಾಕೊಳ್ಳೋದು ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ಮುಕ್ಕಾಲಂಶ ನೀವು ಹಾಕಿದ್ದು ಪಾಮಲ್ಲೇ ಉಳಿದು ಬಿಡುತ್ತೆ ಆ್ಯಂಡ್ ಕಾಲಂಶ ಮಾತ್ರ ಫೇಸಿಗೆ ಹೋಗುತ್ತೆ. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಸ್ವಲ್ಪ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ನಿಧಾನಕ್ಕೆ ಮಸಾಜ್ ಮಾಡಿ ಒಂದು 10-15 ಮಿನಿಟ್ಸ್ ಬಿಟ್ಟು ಏನು ಮಾಡಿ, ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿ. ನೀವು ಮಾಯ್ಶ್ಚರೈಸರ್ ಇದ್ದರೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ, ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿದರೆ ಆಯಿತು. ಹೀಗೆ ಡೈಲಿ ಇದನ್ನು 2 ಸಲ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಮಾರ್ನಿಂಗ್ ಮತ್ತು ಈವ್ನಿಂಗ್ ರುಟೀನಲ್ಲಿ ಯೂಸ್ ಮಾಡ್ಬೋದು. ನೀವೇನಾದರೂ ವರ್ಕ್ ಅದೇನು ಮಾಡ್ತಾಯಿದ್ರೆ ನೈಟ್ ಟೈಮಿಗೆ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಬೋದು. ನೈಟ್ ಟೈಮಿಗೆ ಅಪ್ಲೈ ಮಾಡೋದಾದರೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡೋ ಅಗತ್ಯ ಇಲ್ಲ. ಇದು ನಯಾಸಿನಮೈಡ್ ಸೀರಮ್ ಏನಿದೆ ಇದನ್ನು ಹಾಕಿ ಇದ್ರ ಮೇಲೆ ಮಾಯ್ಶ್ಚರೈಸರನ್ನು ಹಾಕ್ಕೊಳ್ಬೋದು. ಒಂದು ಜಸ್ಟ್ ಇದನ್ನು ಮಾತ್ರ ಅಪ್ಲೈ ಮಾಡಿದರೂ ರಿಸಲ್ಟ್ ಬರುತ್ತೆ. ಮಿಸ್ಟೇಕ್ ಕೂಡ ನಿಮ್ಮ ನೇಲ್ಸನ್ನು ಪಿಂಪಲ್ಸ್ ಮೇಲೆ ಎಲ್ಲ ಮುಟ್ಲಿಕ್ಕೆ ಹೋಗಬೇಡಿ. ಏನಾಗುತ್ತೆ, ಅದರಿಂದ ಒಂದು 4 to 6 months ಆದರೂ ಬೇಕು ಆ ಮಾರ್ಕ್ಸನ್ನು ರಿಮೂವ್ ಮಾಡಲಿಕ್ಕೆ. ಅದ್ರ ಮೇಲೆ ಇಷ್ಟು ಟೈಮನ್ನು ಸ್ಪೆಂಡ್ ಮಾಡಿ, ಅದ್ರ ಮೇಲೆ ಇಷ್ಟು ಮನಿಯನ್ನು ಸ್ಪೆಂಡ್ ಮಾಡೋ ಬದಲು ಸ್ವಲ್ಪ ಅವಾಯ್ಡ್ ಮಾಡಿದರೆ ಚೆನ್ನಾಗಿರುತ್ತೆ. ಸನ್ಸ್ಕ್ರೀನಲ್ಲಿ ಕೂಡ ಏನು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಸನ್ಸ್ಕ್ರೀನ್ ಅಂತ 2 ಟೈಪ್ಸಲ್ಲಿ ಇರುತ್ತೆ. ಈ ಫಿಸಿಕಲ್ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇದು ಟಾಪ್ ಲೇಯರ್ ಆಫ್ ದ ಸ್ಕಿನ್ ಮೇಲೆ ಮಾತ್ರ ಇರುತ್ತೆ, ಅಂದರೆ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗಲ್ಲ. ಆವಾಗ ನೀವೇನಾಗುತ್ತೆ, ಇದನ್ನು ಅಪ್ಲೈ ಮಾಡಿಕೊಂಡು ಡೈರೆಕ್ಟಾಗಿ ಸನ್ನಿಗೆ ಎಕ್ಸ್ಪೋಸ್ ಆದಾಗ ಸ್ವಲ್ಪ ಆಯಿಲಿ ಗ್ರೀಸಿ ಗ್ರೇಯಿಶ್ ಟೈಪಲ್ಲಿ ತೋರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಕೆಮಿಕಲ್ ಬೇಸ್ಡ್ ಸನ್ಸ್ಕ್ರೀನ್. ಈ ಕೆಮಿಕಲ್ ಬೇಸ್ಡ್ ಸನ್ಸ್ಕ್ರೀನ್ ಎನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಈಸಿಲಿ ಅಬ್ಸಾರ್ಬ್ ಆಗುತ್ತೆ ನಿಮ್ಮ ಸ್ಕಿನ್ ಒಳಗಡೆ. ಇಂತಹ ಸನ್ಸ್ಕ್ರೀನನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಅಷ್ಟು ಗ್ರೀಸಿ ಆಗಿ ತೋರುವಂಥದ್ದು ಆ್ಯಂಡ್ ಗ್ರೇಯಿಶ್ ಥರ ತೋರುವಂಥದ್ದು ಆ್ಯಂಡ್ ಎಕ್ಸ್ಪೋಸ್ ಮಾಡಿದಾಗ ಸನ್ನಿಗೆ ಬ್ಲ್ಯಾಕ್ ಡಾರ್ಕ್ ಸ್ಕಿನ್ ಆಗಿ ತೋರುವಂಥದ್ದು ಆ ಪ್ರಾಬ್ಲಮ್ ಎನ್ನುವಂಥದ್ದು ಬರೋದಿಲ್ಲ. ಆ್ಯಂಡ್ ಕೆಲವೊಂದು ಸನ್ಸ್ಕ್ರೀನ್ ಎನ್ನುವಂಥದ್ದು ವೈಟ್ ಕಾಸ್ಟನ್ನು ಬಿಡುತ್ತೆ. ವೈಟ್ ಕಾಸ್ಟ್ ಅಂದರೆ ನೀವು ಎಷ್ಟೇ ರಬ್ ಮಾಡಿದರೂ ಕೂಡ ಅದು ನಿಮ್ಮ ಸ್ಕಿನ್ನಿಗೆ ಅಬ್ಸಾರ್ಬ್ ಆಗಲ್ಲ. ಒಂದು 2 to 3 ಮಿನಿಟ್ಸೇ ಬೇಕಾಗುತ್ತೆ ಸ್ಕಿನ್ನಿಗೆ ಅಬ್ಸಾರ್ಬ್ ಆಗಲಿಕ್ಕೆ. ಅಂತಹ ಸನ್ಸ್ಕ್ರೀನನ್ನು ಯೂಸ್ ಮಾಡಬೇಡಿ, ಬಿಕಾಸ್ ಅದರಿಂದ ಕೂಡ ಏನಾಗುತ್ತೆ, ಸ್ಕಿನ್ ಎನ್ನುವಂಥದ್ದು ಡಾರ್ಕ್ ತೋರುತ್ತೆ. ಎಲ್ಲಾದರೂ ಹೋಗ್ಲಿಕ್ಕಿದ್ರೂ ಕೂಡ ಮಾರ್ನಿಂಗ್ ಒಂದು 20 ಮಿನಿಟ್ಸ್ ಬಿಫೋರ್ ಆದರೂ ನಿಮ್ಮ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಏನಾಗುತ್ತೆ, ಸೇಮ್ ಪ್ರಾಬ್ಲಮ್ ಡಾರ್ಕ್ ತೋರಲಿಕ್ಕೆ ಅದು ಒಂದು ರೀಸನ್ನೇ. ಸೊ ಏನು ಹೇಳ್ತೀನಿ, 20 ಮಿನಿಟ್ಸ್ ಬಿಫೋರ್ ನೀವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಅದು ಅಬ್ಸಾರ್ಬ್ ಆದ್ರ ಮೇಲೆ ನೀವು ಮನೆಯಿಂದ ಹೊರಗೆ ಹೋಗಬೇಕು. ಆ್ಯಂಡ್ ಕೆಲವೊಂದು ಸನ್ಸ್ಕ್ರೀನನ್ನು ರೆಕಮೆಂಡ್ ಮಾಡೋದಾದರೆ, ಒಂದು ಫೇಸ್ ಗಾರ್ಡ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ UV ಡಾಗ್ಸ್, ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಥರ್ಡ್ ಒನ್ ಈಸ್ ಸೋಲಾಸೇಫ್. ಆ್ಯಂಡ್ ಸೋ ಕಾಲ್ಡ್ ಇನ್ಫ್ಲುಯೆನ್ಸರ್ಸ್ ಹೇಳೋ ಥರ ಇಷ್ಟು ಫಿಂಗರ್ಸ್ ಆಗಬೇಕು ಅದೆಲ್ಲ ಏನು ಫಾಲೋ ಮಾಡಬೇಕಂತ ಇಲ್ಲ. 1 ಫಿಂಗರ್ ಹಾಕಿದ್ರು ಸಾಕು. 1 ಫಿಂಗರಲ್ಲಿ ಪ್ರಾಪರಾಗಿ ತಗೊಂಡು ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ನೀವು ಅಪ್ಲೈ ಮಾಡಿದರೂ ಸಾಕು. ಇವಾಗ ಸ್ವಲ್ಪ ರೆಕಮೆಂಡ್ ಮಾಡ್ತೀನಿ ನಿಮ್ಮ ಸ್ಕಿನ್ ಟೈಪಿಗೆ ಯಾವ ಮಾಯ್ಶ್ಚರೈಸರ್ ಮತ್ತು ಫೇಸ್ ವಾಶನ್ನು ಯೂಸ್ ಮಾಡ್ಬೋದು ಅಂತ. ಡ್ರೈ ಸ್ಕಿನ್ ಅವರಿಗೆ ಫೇಸ್ ವಾಶನ್ನು ಹೇಳೋದಾದರೆ ಸೆಟಾಫಿಲ್ ಅವರದ್ದು ಸ್ಕಿನ್ ಕ್ಲೆನ್ಸರ್ ಇದೆ, ತುಂಬ ಚೆನ್ನಾಗಿದೆ ಡ್ರೈ ಸ್ಕಿನ್ ಅವರಿಗೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಅವರ ವೆಬ್ಸೈಟಿಗೆ ಹೋದಾಗ ಅಲ್ಲಿ ಕೆಳಗಡೆ ಬರ್ದಿರುತ್ತೆ ಡ್ರೈ ಸ್ಕಿನ್ನಿಗೆ ಅಂತ, ಅದನ್ನು ನೋಡಿ ತಗೊಳ್ಳಿ. ಬೇಕಾದರೆ ನಿಮಗೆ ಫೋಟೋವನ್ನು ಹಾಕಿ ಇಡ್ತೀನಿ ಸೈಡಲ್ಲಿ. ಇದು ಡ್ರೈ ಟು ನಾರ್ಮಲ್ ಸ್ಕಿನ್ ಅಂತ ಏನಿದೆ ಅದನ್ನು ತಗೊಳ್ಳಿ. ಮಾಯ್ಶ್ಚರೈಸರ್ ಬಂದರೆ ಅಕ್ವಾಸಾಫ್ಟ್ FC ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಿಯಾನ್ ಕ್ರೀಮ್, ಇವೆರಡು
ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಕಾಂಬಿನೇಷನ್ ಸ್ಕಿನ್ ಅವರಿಗೆ ಫೇಸ್ ವಾಶನ್ನು ಹೇಳೋದಾದರೆ ಆಕ್ಮೆಡ್ ಫೇಸ್ ವಾಶ್ ಆರ್ ಸೆಟಾಫಿಲ್ ಅವ್ರದ್ದು ಆಯಿಲಿ ಸ್ಕಿನ್ ಕ್ಲೆನ್ಸರ್ ಏನಿದೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಮಾಯ್ಶ್ಚರೈಸರನ್ನು ಹೇಳೋದಾದರೆ ಬಯೋಡರ್ಮಾ ಅವರದ್ದು ಮಾಯ್ಶ್ಚರೈಸರನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಆ್ಯಕ್ನಿ ಮಾಯ್ಶ್ಚರೈಸರ್ ಏನಿದೆ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದು ನಾವು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಯೂಸ್ ಮಾಡಲಿಕ್ಕೆ. ಅಂದರೆ ಮುಂಚೆ ಏನು ಮಾಡ್ತಿದ್ದೆ, ಸೆಟಾಫಿಲನ್ನು ಯೂಸ್ ಮಾಡ್ತಿದ್ದೆ. ಬಟ್ ಏನಾಗುತ್ತೆ, ಸೆಟಾಫಿಲ್ ಎನ್ನುವಂಥದ್ದು ಆಯಿಲಿ ಮತ್ತು ಕಾಂಬಿನೇಷನ್ ಸ್ಕಿನ್ಗೆ ಸ್ವಲ್ಪ ಯೂಸ್ ಮಾಡೋದು ಕಷ್ಟನೇ. ಬಿಕಾಸ್ ಇದರಲ್ಲಿ ಶಿಯಾ ಬಟರ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಇದು ತುಂಬ ಕೊಮೆಡೋಜೆನಿಕ್ ಇನ್ ನೇಚರ್ ಆಗಿರೋದ್ರಿಂದ ಏನಾಗುತ್ತೆ, ಪೋರ್ಸ್ ಎನ್ನುವಂಥದ್ದು ಕ್ಲಾಗ್ ಆಗುತ್ತೆ. ಅದರಿಂದ ಪಿಂಪಲ್ಸ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಯಿಲಿ ಸ್ಕಿನ್ ಅವರಿಗೆ ಮಾಯ್ಶ್ಚರೈಸರ್ ಅಂದರೆ ಎಕ್ಸೆಲಾ ಮಾಯ್ಶ್ಚರೈಸರ್, ಇದನ್ನು ಕಾಂಬಿನೇಷನ್ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು. ಎಕ್ಸೆಲಾ ಮಾಯ್ಶ್ಚರೈಸರ್ ಬಂದುಬಿಟ್ಟು ಸೆನ್ಸಿಟಿವ್ ಸ್ಕಿನ್. ಈ ಸೆನ್ಸಿಟಿವ್ ಸ್ಕಿನ್ ಅನ್ನುವಂಥದ್ದು ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಸಿಂಪಲ್ ಅವ್ರದ್ದು ಫೇಸ್ ವಾಶ್ ಅನ್ನುವಂಥದ್ದು ನಾನು ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅದರಲ್ಲಿ ಏನೇ ಪ್ಯಾರಬನ್ ಫ್ರೀ ಇದೆ, ಸೋಪ್ ಫ್ರೀ ಫಾರ್ಮುಲಾ ಇದೆ. ಸೊ ಆರಾಮ್ಸೆ ನಿಮಗೆ ಯಾವುದೇ ಇರಿಟೇಷನ್, ಇಚಿಂಗ್, ರೆಡ್ನೆಸ್ ಏನೂ ಬರಲ್ಲ ಅದರಿಂದ. ಸೊ ಅದನ್ನು ನೀವು ಟ್ರೈ ಮಾಡ್ಬೋದು ಯಾರದು ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ. ಫ್ಲ್ಯಾಕ್ಸ್ ಸೀಡ್ ಮತ್ತು ರೈಸ್ ಫ್ಲವರ್ನ ಮಿಕ್ಸ್ಚರ್, ಇದನ್ನು ಹೇಗೆ ಯೂಸ್ ಮಾಡಬೇಕು, ಆ್ಯಕ್ಚುಲಿ ನಾನು ಒಂದು ವ್ಲಾಗಲ್ಲಿ ಹಾಕಿದ್ದೆ ಆ್ಯಂಡ್ ಒಬ್ಬರು ಕೇಳಿದರು ಹೇಗೆ ಮಾಡೋದು ಅಂತ. ಸೊ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಏನು ಮಾಡಿ, ಫ್ಲ್ಯಾಕ್ಸ್ ಸೀಡನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಸರಿ ಚೆನ್ನಾಗಿ ಕುದಿಬೇಕು. ಅದು ಎಂತ ಹೇಳ್ತಾರೆ, ಬಾಯ್ಲ್ ಆದಮೇಲೆ ಅದಕ್ಕೇನು ಮಾಡಿ, ರೈಸ್ ಫ್ಲವರ್ ಏನಿದೆ, ರೈಸ್ ಫ್ಲವರನ್ನು ತೆಗೆದು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಥಿಕ್ ಪೇಸ್ಟನ್ನು ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡಿ. ಈಸಿಲಿ ಮನೇಲಿ ಸಿಗುವಂತಹ ಮತ್ತೊಂದು ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಬೇಸನ್. ಚೆನ್ನಾಗಿದೆ, ಫೇಸಿಗೆ ಗ್ಲೋ ಕೂಡ ಬರುತ್ತೆ, ಸ್ಕಿನ್ ವೈಟ್ನಿಂಗಿಗೆ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಫ್ರೋಝನ್ ಗ್ರೀನ್ ಟೀ ಬ್ಯಾಗ್ಸ್ ಅನ್ನುವಂಥದ್ದು, ಫ್ರೋಝನ್ ಅಂದರೆ ನೀವು ಫ್ರಿಜ್ ಒಳಗಡೆ ಸ್ವಲ್ಪ ಅದನ್ನು ಏನು ಹೇಳ್ತೀರಾ ಫ್ರೋಝನ್ ಐಸೆಲ್ಲ ಹೀಗೆ ಗಟ್ಟಿ ಆಗುತ್ತೆ ನೋಡಿ, ಆ ಥರ ಇಟ್ಟಾಗ ಏನಾಗುತ್ತೆ, ಫ್ರೋಝನ್ ಗ್ರೀನ್ ಟೀ ಬ್ಯಾಗ್ಸನ್ನು ಅಂಡರ್ ಐಸ್ ಹತ್ರ ಇಟ್ಕೊಂಡಾಗ ಅಂಡರ್ ಐ ಪಫಿನೆಸ್ ಎನ್ನುವಂಥದ್ದು ಕಡಿಮೆ ಆಗುತ್ತೆ. ಇದು ನನಗೆ ಸೂಟೇ ಆಗಲ್ಲ ಹೇಳಲಿಕ್ಕೆ, ಬಿಕಾಸ್ ನನ್ನ ಹತ್ರ ತುಂಬ ಡಾರ್ಕ್ ಸರ್ಕಲ್ಸ್ ಇದೆ, ನೀವೆಲ್ಲ ನೋಡಿರ್ತೀರ ವ್ಲಾಗ್ಸಲ್ಲಿ ಎಲ್ಲ. ಯಾವತ್ತೂ ನೀವು ಸ್ಕಿನ್ ಕೇರನ್ನು ಮಾಡುವಾಗ ಪ್ಲೀಸ್ ನಿಮ್ಮ ಹ್ಯಾಂಡ್ಸನ್ನು ವಾಶ್ ಮಾಡಿಕೊಂಡು ಸ್ಕಿನ್ ಕೇರನ್ನು ಸ್ಟಾರ್ಟ್ ಮಾಡಿ. ಸೆಕೆಂಡ್ ಪಾಯಿಂಟ್ ಅನ್ನುವಂಥದ್ದು, ನೀವು ಫೇಸಿಗೆ ಅಪ್ಲೈ ಮಾಡುವಂತಹ ಸೋಪ್ ಎನ್ನುವಂಥದ್ದು ಬೇರೆಯೇ ಇರಲಿ ಆ್ಯಂಡ್ ಬಾಡಿಗೆ ಅಪ್ಲೈ ಮಾಡುವ ಸೋಪ್ ಎನ್ನುವಂಥದ್ದು ಬೇರೆಯೇ ಇರಲಿ. ಬಾಡಿಗೆ ಯೂಸ್ ಮಾಡುವಂತಹ ಸೋಪನ್ನು ತೆಗೆದು ಫೇಸಿಗೆ ಅಪ್ಲೈ ಮಾಡಲಿಕ್ಕೆ ಪ್ಲೀಸ್ ಹೋಗಬೇಡಿ. ಬ್ರಷ್ ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶನ್ನು ಮಾಡಿ ಅದಾದಮೇಲೆ ಬ್ರಷನ್ನು ಮಾಡುವಂಥದ್ದು, ಹೀಗೆ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟಿಗೆ ಚೆನ್ನಾಗಿ ಬ್ರಷ್ ಎಲ್ಲ ಅದಾದಮೇಲೆ ಫೇಸ್ ವಾಶನ್ನು ಮಾಡಬೇಕು. ಆ್ಯಂಡ್ ಶಾಂಪೂ, ಕಂಡೀಷ್ನರನ್ನೆಲ್ಲ ಯೂಸ್ ಮಾಡಿದ ಮೇಲೆ ಲಾಸ್ಟಲ್ಲಿ ಏನು ಮಾಡಿ, ಪುನಃ ಒಂದು ಸಲ ಫೇಸನ್ನು ಚೆನ್ನಾಗಿ ಸೋಪಿಂದ ವಾಶ್ ಮಾಡಿಕೊಳ್ಳಿ. ಆ್ಯಂಡ್ ಫೇಸ್ ವಾಶನ್ನು ಮಾಡುವಾಗ ಅಟ್ಲೀಸ್ಟ್ 60 ಸೆಕೆಂಡ್ಸ್ ನಿಮ್ಮ ಫೇಸಿಂಗೆ ಚೆನ್ನಾಗಿ ಅದರಿಂದ ಮಸಾಜ್ ಮಾಡಿಕೊಂಡು ಅದಾದಮೇಲೆ ಫೇಸನ್ನು ವಾಶ್ ಮಾಡಿ. ಕೆಲವು ಬಾಯ್ಸ್ ಇರ್ತಾರೆ, ಏನು ಮಾಡ್ತಾರೆ, ಹೇಗೆ ಡನ್, ಹಾಗೆ ಮಾಡಬೇಡಿ. ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಹೇಳ್ತಾ ಇದ್ದೀನಿ. ಜಾಸ್ತಿ ಫೇಸ್ ವಾಶನ್ನು ದಿನದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಜಾಸ್ತಿ ಅಂತ ಹೇಳಿದ್ರೇನು 2 to 3 ಟೈಮ್ಸ್. ಆಯಿಲಿ ಸ್ಕಿನ್ ಇದ್ದವರು ಒಂದು 3 ಟೈಮ್ಸ್ ಮಾಡಿದ್ರು ಓಕೆ. ಡ್ರೈ ಸ್ಕಿನ್ ಇದ್ದವರು 1 to 2 ಟೈಮ್ಸ್ ಸಾಕು ಅನ್ಸುತ್ತೆ. ಜಾಸ್ತಿ ಫೇಸ್ ವಾಶ್ ಮಾಡಿದರೆ ಏನಾಗುತ್ತೆ, ಇದಕ್ಕಿಂತ ಸ್ಕಿನ್ನಿನ ನ್ಯಾಚುರಲ್ ಆಯಿಲ್ ಅನ್ನುವಂಥದ್ದು ಕಡಿಮೆ ಆಗಿನೇ ನಿಮ್ಮ ಸ್ಕಿನ್ ಅನ್ನುವಂಥದ್ದು ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಒಂದು ಬ್ಲ್ಯಾಕ್ ಕಲರ್ ಇದನ್ನು ನೋಸ್ ಸ್ಟ್ರಿಪ್ಸ್ ಏನೋ ಬಂದಿದೆ, ಇವಾಗ ಫುಲ್ ಟ್ರೆಂಡಿಂಗಲ್ಲಿ ಇದೆ. ಅದನ್ನು ಯಾವತ್ತೂ ನಿಮ್ಮ ಸ್ಕಿನ್ ಮೇಲೆ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ಏನಾಗುತ್ತೆ, ಅದರಿಂದ ರೆಡ್ನೆಸ್ ಆಗುತ್ತೆ, ಸ್ಕಿನ್ ಇನ್ನೂ ಕೆಟ್ಟದಾಗಿ ಡ್ಯಾಮೇಜ್ ಆಗುತ್ತೆ. ಅದರಿಂದ ಅವ್ರು ಹೇಳ್ತಾರೆ ಅದನ್ನು ಹೀಗೆ ತೆಗೆದಾಗ ಫುಲ್ ನೋಸ್ ಮೇಲೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಏನೆಲ್ಲ ಬಂದಿದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ. ಅದನ್ನೆಲ್ಲ ಯೂಸ್ ಮಾಡೋ ಬದಲು ಈ ಜಿಟ್ ಕೇರ್ ಜೆಲ್ ಏನಿದೆ, ಇದನ್ನು ನಿಮಗೆ ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಇದೆ ಅದ್ರ ಮೇಲೆ ಒಂದು ಹೀಗೆ ಅಪ್ಲೈ ಮಾಡಿಕೊಂಡು, ಜಾಸ್ತಿ ನೋಸ್ ಹತ್ರ ಮತ್ತು ಚಿನ್ ಏರಿಯಾದ ಹತ್ರ ಆಗುವಂಥದ್ದು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸು, ಅದನ್ನು ನೀವು ಹೇಗೆ ಮಾಡಿ ಅಂದರೆ ಜಸ್ಟ್ ಇದನ್ನು ಅಪ್ಲೈ ಮಾಡಿಕೊಂಡು ಜಿಟ್ ಕೇರ್ ಎಸ್ ಜೆಲ್ಲನ್ನು ಒಂದು 10 to 15 ಮಿನಿಟ್ಸ್ ಬಿಡಿ.
ವೀಕಲ್ಲಿ ಒಂದು 2 to 3 ಟೈಮ್ಸ್ ಮಾಡಿದರೂ ಸಾಕು ಇದನ್ನು. ಹಾಗೆ ಮಾಡ್ತಾ ಮಾಡ್ತಾ ಅದು ಗ್ರ್ಯಾಜುವಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಒಬ್ಬರು ಕೇಳಿದರು. ಇದನ್ನೇನಿಲ್ಲ, ನೈಟ್ ಮಲ್ಗೋಕ್ಕಿಂತ ಮುಂಚೆ ಏನು ಮಾಡಿ ಫೇಸನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಮಾಯ್ಶ್ಚರೈಸರನ್ನು ಯಾವುದಾದ್ರೂ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ನಿಮಗೆ ಎಲ್ಲಿ ಪಿಂಪಲ್ಸ್ ಇದೆ ಅದ್ರ ಮೇಲೆ ಜಸ್ಟ್ ಹೀಗೆ ಡಾಟ್ಸ್ ಆಗಿ ಅಪ್ಲೈ ಮಾಡಿದರೆ ಆಯಿತು. ಇದು ಸ್ಯಾಲಿಸಿಲಿಕ್ ಆ್ಯಸಿಡ್ ಜಸ್ಟ್ 1% ಇದೆ. ಇದಕ್ಕಿಂತ ಸ್ಟ್ರಾಂಗ್ ನಿಮಗೆ ಯಾವುದಾದ್ರೂ ಬೇಕು ಅಂತ ಹೇಳಿದರೆ ನಾನು ಬೆನ್ಝಾಲ್ ಪೆರಾಕ್ಸೈಡನ್ನು ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಜಸ್ಟ್ ಪಿಂಪಲ್ಸ್ ಎಲ್ಲಿ ಆಗಿದೆ ಅದ್ರ ಮೇಲೆ ಲೈಕ್ ಬೆನ್ಝಾಲ್ ಪೆರಾಕ್ಸೈಡ್ ಸ್ವಲ್ಪ ರಿಸಲ್ಟ್ ಇನ್ನು ಬೇಗನೆ ಕೊಡುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋರು ಫುಲ್ ಫೇಸಿಗೆಲ್ಲ ಅಪ್ಲೈ ಮಾಡಿಕೊಂಡು ಡ್ಯಾಮೇಜ್ ಮಾಡ್ಕೊಳ್ಬೇಡಿ. ಎಲ್ಲಿ ಪಿಂಪಲ್ಸ್ ಆಗಿದೆ ಅದ್ರ ಮೇಲೆ ಮಾತ್ರ ಆ್ಯಸ್ ಅ ಸ್ಪಾಟ್ ಟ್ರೀಟ್ಮೆಂಟ್ ಆಗಿ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ 1 week 2 weeks ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಅದಾದಮೇಲೆ ಫುಲ್ ಫೇಸಲ್ಲಿ ಪಿಂಪಲ್ಸ್ ಏನಾದರೂ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಲಾಸ್ಟ್ ಒಂದು ಪಾಯಿಂಟ್ ಅಂತ ಹೇಳಿದರೆ ವಾಟರ್. ಅಟ್ಲೀಸ್ಟ್ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಲ್ರೆಡಿ ಹೇಳಿದ ಹಾಗೆ 4 ಲೀಟರ್ಸ್ ಕುಡಿಬೇಕು, 3 ಲೀಟರ್ಸ್ ಕುಡಿಬೇಕು. ಅಷ್ಟು ಯಾರು ಕುಡಿಯಲ್ಲ, ಅಷ್ಟು ಪೇಷನ್ಸ್ ಕೂಡ ಯಾರಿಗೂ ಇರಲ್ಲ, ಅಷ್ಟು ವಾಶ್ರೂಮಿಗೆ ಹೋಗೋ ಟೈಮ್ ಕೂಡ ಯಾರಿಗೂ ಇರಲ್ಲ. ಸೊ ಅಟ್ಲೀಸ್ಟ್ 1 ಲೀಟರ್ ವಾಟರನ್ನು ಕುಡಿದ್ರೆ ಸಾಕು. ಫಸ್ಟ್ ಒನ್ ಬಂದುಬಿಟ್ಟು ಬೆಟ್ನೋ ವೇಟ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪ್ಯಾಂಡಮ್ ಪ್ಲಸ್, ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಕಿನ್ ಲೈಟ್ ಕ್ರೀಮ್. ಇದರಲ್ಲಿ ನಾನು ಹೇಳಿದ ಹಾಗೆ ಸ್ಟೆರಾಯ್ಡ್ ಇರುತ್ತೆ ಆ್ಯಂಡ್ ಹೈಡ್ರೋಕ್ವಿನಾನ್ ಇರುತ್ತೆ. ಇಂತಹ ಕ್ರೀಮ್ಸನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸ್ಕಿನ್ ಎನ್ನುವಂಥದ್ದು ಸ್ಟಾರ್ಟಿಂಗಲ್ಲಿ ಬಿಳಿ ಆಗ್ಬೋದು, ಗ್ಲೋ ಸಿಗ್ಬೋದು. ಹೋಗ್ತಾ ಹೋಗ್ತಾ ಸ್ಕಿನ್ ಎನ್ನುವಂಥದ್ದು ನಿಮ್ಮ ಇದ್ದ ಬಿಳಿಯನ್ನು ಡಬಲ್ ಬ್ಲ್ಯಾಕ್ ಮಾಡಿಬಿಡುತ್ತೆ. ಸೊ ಪ್ಲೀಸ್ ಇದನ್ನು ಅವಾಯ್ಡ್ ಮಾಡಿ. ಅದರ ಬದಲಿಗೆ ನಾನು ಕೆಲವೊಂದು 1-2 ಕ್ರೀಮ್ಸನ್ನು ರೆಕಮೆಂಡ್ ಮಾಡ್ತೀನಿ. ಇದು ಮೆಲಾಸ್ಮಾ ಆಗಿರ್ಬೋದು, ಹೈಪೋಪಿಗ್ಮೆಂಟೇಷನ್ ಆಗಿರ್ಬೋದು, ಆ್ಯಂಡ್ ಯಾರ ಸ್ಕಿನ್ ಡಲ್ ಇರುತ್ತೆ ಅಂಥವರಿಗೆ ಯೂಸ್ ಆಗ್ಬೋದು. ಫಸ್ಟ್ ಒನ್ ಬಂದುಬಿಟ್ಟು ಕಾಸ್ ಗ್ಲೋ ಜೆಲ್ ಇದನ್ನು, ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಡಿ ಮಿಲಾನ್ ಈ ಕ್ರೀಮ್. ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಒಂದು 2 to 3 ಮಂತ್ಸಿಗೆ ಮಾತ್ರ ಅಷ್ಟುಗೆ ಮಾತ್ರ ಯೂಸ್ ಮಾಡಬೇಕು ಆ್ಯಂಡ್ ಕಂಟಿನ್ಯೂ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಯಾವತ್ತೂ ಕೂಡ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ಸನ್ನು ಯೂಸ್ ಮಾಡುವಾಗ ಅದರಲ್ಲಿ ಕೋಜಿಕ್ ಆ್ಯಸಿಡ್ ಆಗಿರ್ಬೋದು, ಮಲ್ಬೆರಿ ಎಕ್ಸ್ಟ್ರಾಕ್ಟ್, ಆಲ್ಫಾ ಬ್ಯೂಟಿನ್, ಆ್ಯಂಡ್ ಗ್ಲೈಕಾಲಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್, ಏನು ಬರುತ್ತೆ ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್, ಈ ಥರದ ಇಂಗ್ರೀಡಿಯೆಂಟ್ಸನ್ನು ಮಾತ್ರ ಯೂಸ್ ಮಾಡಿ. ಅದನ್ನು ಬಿಟ್ಕೊಂಡು ನಾನು ಹೇಳ್ದಂಗೆ ಸ್ಟೆರಾಯ್ಡ್ ಬೇಸ್ಡ್ ಹೈಡ್ರೋಕ್ವಿನಾನ್ ಇರೋದನ್ನು ಯಾವತ್ತೂ ಯೂಸ್ ಮಾಡ್ಕೊಳ್ಬೇಡಿ. ಮುಖವನ್ನು ನಾನು ಆಲ್ರೆಡಿ ಹೇಳಿದಾಗೆ ನೇಲ್ಸಿಂದ ಫೇಸನ್ನು 5-5 ನಿಮಿಷಕ್ಕೆ ಟಚ್ ಮಾಡುವಂಥದ್ದು. ಆ್ಯಂಡ್ ನಂತರ ಆಲ್ವೇಸ್ ಡಾರ್ಕ್ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡೋದನ್ನು ಅವಾಯ್ಡ್ ಮಾಡಿ. ಬಿಕಾಸ್ ಏನಾಗುತ್ತೆ, ಲಿಪ್ ಎನ್ನುವಂಥದ್ದು ಡಾರ್ಕ್ ಆಗುತ್ತೆ. ಲೆಮನ್, ಬೇಕಿಂಗ್ ಸೋಡಾ ಇದನ್ನೆಲ್ಲ ಡೈಲಿ ಬೇಸಿಸಲ್ಲಿ ಸ್ಕಿನ್ನಿಗೆ ಅಪ್ಲೈ ಮಾಡೋದು. ನೆಕ್ಸ್ಟ್ ಸೇಮ್ ಟವಲನ್ನು 4 to 5 ಡೇಸಿಗೆ ಯೂಸ್ ಮಾಡುವಂಥದ್ದು. ನೋ. ಎವರ್ ಯೂತ್ ಅವರದ್ದು ಸ್ಕ್ರಬ್ಸ್ ಏನಿದೆ, ಫೇಸಿಗೆ ಹಾಕೋ ಸ್ಕ್ರಬ್ಸ್, ಮತ್ತು ಬೇರೆ ಯಾವುದಾದ್ರೂ ಬ್ರ್ಯಾಂಡ್ ಇದ್ದಿದ್ರೆ ನೀವೇನಾದರೂ ಸ್ಕ್ರಬ್ಬನ್ನು ಯೂಸ್ ಮಾಡ್ತಿದ್ರೆ ಫೇಸಿಗೆ, ಲೈಕ್ ಅದು ಅದರ ಹಾರ್ಶ್ ಪಾರ್ಟಿಕಲ್ಸ್ ಏನಾಗುತ್ತೆ, ನೀವು ಹೀಗೆ ಚೆನ್ನಾಗಿ ಕೂತ್ಕೊಂಡಲ್ಲಿ ರಬ್ ಮಾಡಿದಾಗ ಸ್ಕಿನ್ ಎನ್ನುವಂಥದ್ದು ತುಂಬ ಚೆನ್ನಾಗಿ ಡ್ಯಾಮೇಜ್ ಆಗುತ್ತೆ. ಸೊ ಪ್ಲೀಸ್ ಅದನ್ನು ಅವಾಯ್ಡ್ ಮಾಡಿ. ಯಾರೋ ಇನ್ಫ್ಲೂಯೆನ್ಸರ್ಸ್ ಅವರಿಗೆ ಸೂಟ್ ಆಗಿರೋ ಪ್ರಾಡಕ್ಟನ್ನು ಅವರ ಸ್ಕಿನ್ ಟೈಪಿಗೆ ನೋಡ್ಕೊಂಡು ಅವ್ರು ತಗೊಂಡು ನಿಮಗೆ ತೋರಿಸಿರ್ತಾರೆ. ಅದನ್ನು ನೀವು ಪರ್ಚೇಸ್ ಮಾಡಿ ನೀವು ಯೂಸ್ ಮಾಡಿದಾಗ ನಿಮ್ಗೆ ಏನೂ ಕೂಡ ರಿಸಲ್ಟ್ ಬರಲ್ಲ. ಸೊ ನಿಮ್ಮ ಸ್ಕಿನ್ ಟೈಪಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗಿ. ಅದನ್ನು ಬಿಟ್ಕೊಂಡು ಯಾವುದೋ ಥರ್ಡ್ ಇನ್ಫ್ಲೂಯೆನ್ಸರ್ಸ್ ಏನೋ ಕುತ್ಕೊಂಡು ಅಲ್ಲಿ ಪ್ರಮೋಟ್ ಮಾಡ್ತಿರ್ತಾರೆ ಬ್ರ್ಯಾಂಡನ್ನು ಅಂತ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಿಮಗೇನಾದರೂ ಡೈಲಿ ಬೇಸಿಸಲ್ಲಿ ಹೊರಗಡೆ ಹೋಗುವಾಗ ಮೇಕಪ್ಪನ್ನು ಯೂಸ್ ಮಾಡಿಕೊಂಡು ಫೌಂಡೇಶನ್, ಕ್ರೀಮ್ಸ್, ಕಾಂಪ್ಯಾಕ್ಟ್, ನನಗೆ ಅಭ್ಯಾಸನೇ ಇಲ್ಲ ಇದು, ನಿಮ್ಗೆ ಯಾರಿಗಾದರೂ ಇದ್ದರೆ ಏನು ಮಾಡಿ, ಮನೆಗೆ ಬಂದಾಗ ಡಬಲ್ ಕ್ಲೆನ್ಸಿಂಗ್ ಮಾಡಿ. ಡಬಲ್ ಕ್ಲೆನ್ಸಿಂಗ್ ಅಂದರೆ ಆಯಿಲ್ ಬೇಸ್ಡ್ ಕ್ಲೆನ್ಸರ್ ಆರ್ ಮೈಸಿಲರ್ ವಾಟರ್ ಏನು ಬರುತ್ತೆ ಅದರಿಂದ, ಅಥವಾ ಕ್ಲೆನ್ಸಿಂಗ್ ಬಾಮ್ ಏನಿದೆ ಅದರಿಂದ ನಿಮ್ಮ ಫೇಸನ್ನು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ಏನು ಮಾಡಿ ಫೇಸ್ ವಾಶನ್ನು ಮಾಡಿ. ಡಬಲ್ ಕ್ಲೆನ್ಸಿಂಗ್ ಅಂದರೆ ಒಂದು ಕ್ಲೆನ್ಸಿಂಗ್ ಬಾಮ್ ಆರ್ ಮೈಸಿಲರ್ ವಾಟರ್ ಏನಿದೆ ಅದರಿಂದ ಫೇಸನ್ನು ಫಸ್ಟಿಗೆ ಮೇಕಪ್ಪನ್ನೆಲ್ಲ ರಿಮೂವ್ ಮಾಡಬೇಕು. ಬಿಕಾಸ್ ಅದು ಪೋರ್ಸ್ ಒಳಗಡೆ ಮೇಕಪ್ ಎಲ್ಲ ಹೋಗಿರುತ್ತೆ ನಿಮ್ಮ ಇಂಗ್ರೀಡಿಯೆಂಟ್ಸ್.
ಸೊ ಡಬಲ್ ಕ್ಲೆನ್ಸಿಂಗ್ ಎನ್ನುವಂಥದ್ದು ಇಂಪಾರ್ಟೆಂಟ್ ಯಾವಾಗ ನೀವು ಮೇಕಪ್ಪನ್ನು ಹಾಕಿರ್ತೀವಿ. ಯಾವತ್ತೂ ಕೂಡ ನಿಮ್ಮ ಫೇಸನ್ನು ಬಿಸಿ ನೀರಲ್ಲಿ, ಹಾಟ್ ವಾಟರ್ ಏನಿದೆ ಅದರಲ್ಲಿ ಫೇಸನ್ನು ವಾಶ್ ಮಾಡಲಿಕ್ಕೆ ಹೋಗಬೇಡಿ. ನಾರ್ಮಲ್ ಕೋಲ್ಡ್ ವಾಟರ್ ಏನಿರುತ್ತೆ, ಟ್ಯಾಪ್ ವಾಟರ್, ಅದರಿಂದಲೇ ಯಾವತ್ತೂ ಕೂಡ ಫೇಸನ್ನು ವಾಶ್ ಮಾಡಬೇಕು. ಡನ್. ಇಷ್ಟು ಪಾಯಿಂಟ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಎಣಿಸ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಆ್ಯಂಡ್ ನಿಮಗೆ ಗೊತ್ತಿಲ್ಲದೆ ಇರುವಂತಹ ವಿಷಯವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಅಂತ ಎಣಿಸ್ಕೊಳ್ತೀನಿ. ಆ್ಯಂಡ್ ಏನೆಲ್ಲ ಹೇಳಿದ್ದೀನಿ ಅದನ್ನು ನೀವು ನನ್ನನ್ನು ಫುಲ್ 100% ಟ್ರಸ್ಟ್ ಮಾಡಿ ಆ ಪ್ರಾಡಕ್ಟ್ಸ್ ನಾನು ಏನು ಹೇಳಿದ್ದೀನಿ ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇಷ್ಟೇ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ 3 ಆಫ್ ಸ್ಕಿನ್ ಕೇರ್ ಟಿಪ್ಸ್ ಆ್ಯಂಡ್ ಸ್ಕಿನ್ ಕೇರ್ ರುಟೀನ್ಗೋಸ್ಕರ ವೆಯ್ಟ್ ಮಾಡಿ. ನಿಮ್ಗೇನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದನ್ನೆಲ್ಲ ಪಾಯಿಂಟನ್ನು ನೋಟ್ ಮಾಡಿಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.